ಎಸ್, ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ತುಂಬಾ ಅಸ್ತಮೈಥುನ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ನನ್ನನ್ನ ಈಗಲೂ ಸಹ ಕೇಳ್ತಾನೆ ಇದ್ದೀರಾ. ಮತ್ತೆ ಪರ್ ಡೇ ಎಷ್ಟು ಸಲ ಅಸ್ತಮೈಥುನ ಮಾಡ್ಕೊಳ್ಳೋದು ಅಂದ್ರೆ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದು ಒಳ್ಳೇದು ಅಥವಾ ಅದು ಸರಿನಾ ತಪ್ಪಾ ಅಂತ. ಸೊ ನನಗೆ ಒಂದಿಬ್ಬರು ಜಾಸ್ತಿ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡು ಏನಾಗಿದೆ ಅವರ ಶಿಶ್ನದ ಮೇಲೆ ಅಂತ ನನಗೆ ಒಂದಿಬ್ರು ತಿಳಿಸಿದ್ದಾರೆ. ಸೊ ಅದನ್ನ ನಾನು ಇವತ್ತು ಪ್ರತಿಯೊಬ್ಬರಿಗೂ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯಾಸ್ಟರ್ಬೇಷನ್ ತುಂಬಾ ಜನಕ್ಕೆ ಇದು ಇಷ್ಟನೂ ಹೌದು, ಮತ್ತೆ ಅತಿಯಾದಾಗ ಇದರಿಂದ ಪ್ರಾಬ್ಲಮ್ ಆಗೋದು ಹೌದು. ಅಂದ್ರೆ ಎಷ್ಟು ಮಾಡಬೇಕು ಅಷ್ಟು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅತಿಯಾದಾಗ ಎಲ್ಲದೂ ಅಮೃತನೂ ಸಹ ವಿಷ ಆಗತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಾಗೆ ನಿನ್ನೆ ಒಬ್ರು ನೀವು ಯಾರೋ ಕೇಳಿದ್ರಿ ನನ್ನನ್ನ, ಅಕ್ಕ ಪರ್ ಡೇ ಎಷ್ಟು ಸಲ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದಂಥದ್ದು ಒಳ್ಳೇದು ಅಂತ. ಪರ್ ಡೇ ಎಷ್ಟು ಸಲ ಮಾಡ್ಕೋಬೇಕು ಅಂತ ಅಲ್ಲ, ದಯವಿಟ್ಟು ಆತರ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಏನಪ್ಪಾ ಅದು ಪ್ರಾಬ್ಲಮ್, ಜಾಸ್ತಿ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಪ್ರಾಬ್ಲಮ್ ಅಂತ ನೋಡೋದಾದ್ರೆ, ಈಗ ಯಾವಾಗ ನೀವು ನಿಮ್ಮ ಶಿಶ್ನವನ್ನ ಕೈಯಲ್ಲಿ ಹಿಡ್ಕೊಂಡು ಯಾವಾಗ್ಲೂ ಜಾಸ್ತಿ ಫೋರ್ಸ್ ಆಗಿ ಹಸ್ತಮೈಥುನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ, ಅಂದ್ರೆ ಒಂದು ದಿನದಲ್ಲಿ 6-7 ಸಲ ಆಗಿರ್ಬೋದು, ಇಲ್ಲ ವಾರಕ್ಕೆ 10-15 ಸಲ ಆಗಿರ್ಬೋದು. ಸೊ ಈ ತರ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಿಮ್ಮ ಅದು ಸ್ಕಿನ್ ಏನಿರುತ್ತೆ ಅಲ್ವಾ, ಶಿಶ್ನದ ಮೇಲಿರುವಂತ ಸ್ಕಿನ್ ಅದು ತುಂಬಾ ತೆಳುವಾಗಿರುತ್ತೆ. ಓಕೆನಾ? ಯಾವಾಗ ನೀವು ಅದನ್ನ ಕೈಲಿ ಹಿಡ್ಕೊಂಡು ಜಾಸ್ತಿ ಟೈಮ್ ಅಪ್ ಅಂಡ್ ಡೌನ್ ಮಾಡ್ತೀರಾ, ಮತ್ತೆ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಅದನ್ನ ಅಪ್ ಅಂಡ್ ಡೌನ್ ಮಾಡ್ತೀರಲ್ವಾ, ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಆ ಸ್ಕಿನ್ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಒಂದು ತಿಂಗಳಿಗೆ 30 ದಿನದಲ್ಲಿ ನೀವೊಂದು 5-6 ಸಲ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ಅಲ್ಲಿಗೆ ಇಲ್ಲ ಒಂದು 7-8 ಸಲ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ವೀಕ್ಲಿ ಒಂದು 2 ಟೈಮ್ಸ್ ಮಾಡ್ಕೊಳ್ಳೋದ್ರಿಂದ ಏನು ಆಗಲ್ಲ. ಬಟ್ ನೀವು ಕೇಳಿದ್ದೀರಲ್ವಾ ಪರ್ ಡೇ ಎಷ್ಟು ಸಲ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದು ಒಳ್ಳೇದಾ ಅಂತ, ದಯವಿಟ್ಟು ಆ ತರ ತಪ್ಪನ ಮಾಡೋದಕ್ಕೆ ಹೋಗ್ಬೇಡಿ. ಪರ್ ಡೇ ತುಂಬಾ ಸಲ ಏನಾದ್ರು ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡ್ರೆ, ಈಗ ನನಗೆ ಒಂದು 3-4 ಜನ ಮೇಲ್ ಮಾಡಿದ್ರಿ ಅಲ್ವಾ, ಸೊ ಅದೇ ತರ ಪ್ರಾಬ್ಲಮ್ ನಿಮ್ಗೂ ಸಹ ಆಗ್ಬೋದು. ಸೊ ಇದೇ ವಿಷಯನೇ ನನಗೆ ಕೆಲವೊಬ್ರು ಮೇಲ್ ಮಾಡಿರೋದು ಏನಂದ್ರೆ, ಈಗ ನಾನು ಪರ್ ಡೇ ತುಂಬಾ ಸಲ ಮ್ಯಾಸ್ಟರ್ಬೇಷನ್ ಮಾಡ್ಕೊಂತ ಇದೆ, ನಂದು ಸ್ಕಿನ್ ಕಟ್ ಆಗಿದೆ, ಇವಾಗ ಏನ್ ಮಾಡ್ಬೇಕು ಮೇಡಮ್ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಜಾಸ್ತಿ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೇಲ್ ಡಾಕ್ಟರ್ಸ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಯಾರಾದ್ರೂ ಇದ್ರೆ ಸೊ ಅವ್ರ ಹತ್ರ ಹೋಗಿ ದಯವಿಟ್ಟು ತೋರಿಸಿ. ನೀವೇ ಏನು ಅದ್ರ ಮೇಲೆ ಕ್ರೀಮು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಪ್ರಯೋಗ ಮಾಡೋದಕ್ಕೆ ಹೋಗ್ಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.